ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಸದ್ಯ ಮಾಲಾಧಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸಜ್ಜಾಗಿರ್ತಕ್ಕಂಥದ್ದು. ಆದರೆ ಅಯ್ಯಪ್ಪ ಸನ್ನಿಧಾನದಲ್ಲಿ ಸದ್ಯ ಸಾಕಷ್ಟು ಸಂಖ್ಯೆಯ ಭಕ್ತರು ಆಗಮಿಸ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ತಲೆನೋವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಆ ಆತಂಕ ಆದರೆ ಇನ್ನೊಂದು ಕಡೆ ವೈರಸ್ ಭೀತಿ ಕೂಡ ಸದ್ಯ ಎದುರಾಗಿರ್ತಕ್ಕಂಥದ್ದು. ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಸದ್ಯ ಇರುಮಡಿಯನ್ನು ಹೊತ್ತು ಅಯ್ಯಪ್ಪ ದರ್ಶನಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ಏನು ಇದೆ 22ರಂದು ಇರುಮಡಿಯನ್ನು ಹೊತ್ತು ಅಯ್ಯಪ್ಪ ದರ್ಶನಕ್ಕೆ ತೆರಳುತ್ತಿದ್ದಾರೆ. ನಮ್ಮ ಜೊತೆ ಅಯ್ಯಪ್ಪ ಮಾಲಾಧಾರಿಗಳಿದ್ದಾರೆ, ಗುರುಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ. ಈಗ ಕೇರಳದಲ್ಲಿ ಸಾಕಷ್ಟು ಕ್ರೌಡ್ ಆಗ್ತಿದೆ, ಸನ್ನಿಧಾನದಲ್ಲಿ ಸಾಕಷ್ಟು ಭಕ್ತರು ಮತ್ತು ಅಯ್ಯಪ್ಪ ಮಾಲಾಧಾರಿಗಳ ಸಂಖ್ಯೆ ಒಂದು ಕಡೆ ಜಾಸ್ತಿ ಆಗ್ತಾ ಇದ್ರೆ ಇನ್ನೊಂದು ಕಡೆ ವೈರಸ್ ಭೀತಿ ಎದುರಾಗಿದೆ. ಏನು ಹೇಳ್ತೀರಿ? ಮೊದಲಿಂದಕ್ಕೆ ಕೇರಳ ಸರ್ಕಾರದವ್ರ ಅಡ್ಮಿನಿಸ್ಟ್ರೇಷನಲ್ಲಿ ಅತಿವಂತ ವೈಭವದ ಅರೇಂಜ್ಮೆಂಟ್ ಮಾಡಿದ್ದಾರೆ. ಗೊತ್ತೈತಲ್ಲ, ಪ್ರತಿ ದಿವಸ 70,000 ಟಿಕೆಟನ್ನು ಆನ್ಲೈನು, 20,000 ಟಿಕೆಟನ್ನು ಸ್ಪಾಟ್ ಅಂತ ಮಾಡಿದ್ದಾರೆ. ಅದರಿಂದ ನಮಗೇನೂ ಪ್ರಾಬ್ಲಮ್ ಆಗೋಲ್ಲ. ಈ ಸನ್ನಿಧಾನದ ಹಿಸ್ಟ್ರಿ ನೋಡಿದ್ರೆ ಕೊರೋನಾದಲ್ಲಿ ಶಬರಿಮಲೆ ಲಾಕ್ ಆದಾಗೂ ನಾವು ಹೋಗಿ ಬಂದ್ವಿ. ಅದು ಅದ್ಭುತ. ಯಾಕಂದರೆ ಈ ಸನ್ನಿಧಾನ ಶರಣನ ಆಶೀರ್ವಾದದಿಂದ ಆ ಯಾತ್ರೆ ಮಾಡ್ತದೆ. ಈಗ B2 B3 ಏನೋ ಗೊತ್ತಿಲ್ಲ. ಈಗ ಹಿಂದೆ ಒಂದು ಧರ್ಮಸ್ಥಳದ ಕ್ಷೇತ್ರಕ್ಕೆ ಅಪವಾದ ತರುವಂಥ ಒಂದು ಕಾರ್ಯಕ್ರಮ ನಡೆದಿತ್ತು, ನಿಮಗೆಲ್ಲ ಗೊತ್ತು. ಈಗ ಅಯ್ಯಪ್ಪನ ಹಿಂದೂ ಬಿದ್ದಿದ್ದಾರೆ. ದಯವಿಟ್ಟು ನೆನಪಿಟ್ಕೋರಿ, ಪವಿತ್ರವಾದ ಪಂಪೆಯಲ್ಲಿ ಸ್ನಾನ ಮಾಡಿದೆ ಯಾವ ವೈರಸ್ಸು ಬರಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ಇದು ಸುಮ್ಮನೆ ಭಕ್ತರಿಗೆ ಹೆದರಿಸೋದು, ಬರೋದನ್ನು ಕಮ್ಮಿ ಮಾಡೋದು, ಇದು ನನ್ನ ಪ್ರಕಾರ ಇದು ತಪ್ಪದ. ಆದರೆ ನಮ್ಮ ಟೀಮು ಎದೆ ಮೇಲೆ ಕೈ ಇಟ್ಟು ಹೇಳ್ತೀನಿ, ಶರಣಬಸವೇಶ್ವರ ಕ್ಷೇತ್ರದಿಂದ ಹೊಟ್ಟ ಟೀಮು ಏನಿಲ್ಲದೆ ಅತ್ಯಂತ ವೈಭವದ ದರ್ಶನ ತಗೊಂಡು ಪಂಪೆಯಲ್ಲಿ ಸ್ನಾನ ಮಾಡಿ ನಾವು ಇರುಮುಡಿ ತಗೊಳ್ಳೋದು ಪದ್ಧತಿ ಇದೆ. ಅದನ್ನೇ ಪರಿಪೂರ್ಣ ಮಾಡಿಸ್ತೀವಿ. ತಾವು ಎಷ್ಟು ಜನ ಮತ್ತು ಯಾವತ್ತು ಇಲ್ಲಿಂದ ಹೊರಟಿದ್ರಿ? ನಾವು 140 ಮಂದಿ ಹೊಂಟೀವಿ. 3 ಬಸ್ಸು, ಒಂದು ಫಾರ್ಚುನರ್ ಕಾರ್ ತೊಗೊಂಡು ಪ್ರತಿ ವರ್ಷದಂತೆ ಹೋಗ್ತೀವಿ. ಈಗ ನಮ್ಮಲ್ಲಿ ವ್ರತವನ್ನು ಇಷ್ಟು ಕರೆಕ್ಟ್ ಮಾಡ್ತೀವಿ ಅಂತಂದರೆ KSRTC ಡ್ರೈವರ್ಗಳು, ಮೆಕ್ಯಾನಿಕ್ಗಳಿಗೂ ಮಾಲೆ ಹಾಕಿ ಹೋಗ್ತೀವಿ ನಾವು. ಸೊ ನೋ ಸಿವಿಲ್ ಏನು ಭಾಳ ಸನ್ನಿಧಾನ ಸಿವಿಲ್ ಮಂದಿಗೆ ಹೋಗ್ತಾರೆ. ಈ ಸನ್ನಿಧಾನಕ್ಕೆ ಅಲೋ ಮಾಡಲ್ಲ, ಎಲ್ಲ ಮಾಲಾಧಾರಿಗಳೇ. ಅರ್ಥ ಆಯಿತು? ಎಲ್ಲೇನು ಮಾಡಿದ್ರೆ ನಮ್ಮ ಅಡುಗೆ ನಮ್ಮಲ್ಲಿ ಕೊಟ್ಟು ಶರಣನ ಆಶೀರ್ವಾದದಿಂದ ಹೋಗುವಂಥ ಟೀಮ್ಗೆ ಎಲ್ಲ ಕ್ಷೇತ್ರದಲ್ಲಿ ನಾವೇ ದಾಸೋಹ ಮಾಡ್ತೀವಿ. ನಾವೇ ಅಲ್ಲಿ ದಾಸೋಹ ಅಡುಗೆ ಮಾಡಿ ಬಂದ ಭಕ್ತರಿಗೆ ಕೊಟ್ಟು ನಾವು ಊಟ ಮಾಡ್ತೀವಿ. ಇದು ಸನ್ನಿಧಾನದ ಪರಂಪರೆ. ಇಷ್ಟು ಪರಂಪರೆ, ಇದಕ್ಕೆ ನಮಗೇನು ತೊಂದರೆ ಆಗಲಿಕ್ಕಿಲ್ಲ ಅಂತ ನನಗೆ ಅತ್ಯಂತ ಕಾನ್ಫಿಡೆನ್ಸ್ ಇದೆ. ನಥಿಂಗ್ ಟು ವರಿ ಅಬೌಟ್. ಈ ವರ್ಷ ಜಾಸ್ತಿ ಕ್ರೌಡ್ ಆಗ್ತಿದೆ, ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಮಾಲಾಧಾರಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. 70,000 ಆನ್ಲೈನ್ ಟಿಕೆಟ್ ಕೊಟ್ಟರು 1 ಲಕ್ಷ ಕ್ಯೂ ಆಗ್ತಿದೆ ಅಂತ. ಇಲ್ಲ, ಅದು ಏನೋ ಗೊತ್ತಿಲ್ಲ. ನಾನು ನೋಡಿದ್ದೇನೆ, ಹಿರಿಮೇಲಿ ಹಿಂಗೆ ರಶ್ ಇದೆ, ಪಂಪಾದಲ್ಲಿ ಇಷ್ಟು ರಶ್ ಇದೆ, ಏನೇನೋ ತೋರಿಸ್ತಾರೆ. ಇದನ್ನು ಹಿಂದಿನಿಂದ ನೋಡ್ಕೋತ ಬಂದಿದ್ದೀವಿ ನಾವು. ನನಗಂತೂ ಇದು ಹೊಸ ಅನುಭವ ಅಂತೂ ಅಲ್ಲ. ಸೊ ನಮ್ಮ ಟೀಮು ಸುರಕ್ಷಿತವಾಗಿ ಹೋಗಿ ವಾಪಸ್ ಬಂದಾಗ ನಿಮಗೊಂದು ಫೋನ್ ಮಾಡ್ತೀವಿ, ನೀವು ಬಂದು ಅದರ ಕ್ಲಾರಿಟಿ ತೊಗೋಬೋದು. ತಮಗೆ ಯಾವುದೇ ಆತಂಕ ಏನೂ ಇಲ್ಲ. ಮತ್ತು ಭಕ್ತಾದಿಗಳಿಗೆ ಏನು ಸಂದೇಶ? ಭಕ್ತಾದಿಗಳಿಗೆಲ್ಲ ನಮ್ಮ ಸನ್ನಿಧಾನದ ಭಕ್ತಾದಿಗಳು ಹೇಳೀನಿ, ಶರಣನ್ ತೊಗೊಂಡು ಹೊಂಟೀನಿ, ಏನು ಹೆದರಬೇಡ್ರಿ, ಎಲ್ಲ ಅತ್ಯಂತ ವೈಭವದಿಂದ ದರ್ಶನ ಮಾಡಿ ಪಂಪೆಯಲ್ಲಿ ಸ್ನಾನ ಮಾಡಿ ಇರುಮುಡಿ ಏರಿಸ್ಕೊಂಡು ಒಯ್ಯೋದಂತ ನನ್ನ ಸಂಕಲ್ಪ ಇದೆ. ಅವು ಏನಾರು ಬೇಕು ಇದಂತ ಅಮೀಬಾ ಅಂತ ಇರ್ತದೆ. ಅದು ನಥಿಂಗ್ ಟು ವರಿ ಅಬೌಟ್ ದಿಸ್ ವಾಟ್ ದೇ ಕಾಲ್ ಡಿಸೀಸ್ ಅಂತೂ ಅಲ್ಲ. ಅದು ಎರೋಬಿಕ್ ಅಂತ 2 ಬ್ಯಾಕ್ಟೀರಿಯಾಸ್ ಇರ್ತಾವೆ. ಅದು ಇಟ್ ಈಸ್ ಅದೇ ವಾಟರ್ ಪ್ರಾಬ್ಲಮ್, ಬ್ಯಾಕ್ಟೀರಿಯಾಗಳು. ಅದಕ್ಕಿಂತ ಅಂಥದ್ದೇನು ಅವಂತರ ಆಗೋ ಚಾನ್ಸ್ ಇರಲ್ಲ. ಆದ್ದರಿಂದ ಬಂದು ನನ್ನ ಸಂದರ್ಶನ ತೊಗೊಂಡಿದ್ದಕ್ಕೆ ಧನ್ಯವಾದಗಳು. ಆದರೆ ಒಂದೇ ಒಂದು, ನಾನು ಬಂದ ಮೇಲೆ ಹೇಳ್ತೀನಿ, ಇನ್ನೊಂದು ಸಲ ಬಂದು ನನ್ನ ಅದ್ಭುತ ಸಂದರ್ಶನ ಕೊಡುವಂಥ ಸಂಕಲ್ಪ ಮಾಡಿದ್ದೀನಿ. ಸ್ವಾಮಿ ಇವಿಷ್ಟು ಗುರುಸ್ವಾಮಿಗಳ ಮಾತುಗಳು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.